ಸಿದ್ದರಾಮಯ್ಯನವರು ಯಾವುದೇ ತಪ್ಪನ್ನ ಮಾಡಿಲ್ಲ. ಹೈಕೋರ್ಟ್ನ ಆದೇಶವನ್ನ ನಾನು ಒಪ್ಪಲ್ಲ, ಮುಂದಿನ ಕಾನೂನು ಹೋರಾಟವನ್ನ ಮಾಡ್ತೀವಿ ಅಂತ ಸಿಎಂ ಕಾನೂನು ಸಲಹೆಗಾರ ಪೊನ್ನಣ್ಣ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೈಕೋರ್ಟ್ ಆದೇಶವೇ ಅಂತಿಮ ಅಂತ ಇಲ್ಲ, ನಾವು ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ, ಸುಪ್ರೀಂ ಕೋರ್ಟ್ ಆದೇಶವೇ ಅಂತಿಮ ಅಂತ ನಾವು ಪರಿಗಣಿಸ್ತೀವಿ ಅಂತ ಪೊನ್ನಣ್ಣ ಹೇಳಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ರಾಜೀನಾಮೆಗೆ ಏನು ಒತ್ತಾಯ ಕೇಳಿ ಬಂದಿದೆ, ಅವರು ರಾಜೀನಾಮೆಯನ್ನು ಕೊಡಲ್ಲ ಅಂತ ಕೂಡ ಸ್ಪಷ್ಟಪಡಿಸಿದ್ದಾರೆ. ಸಿಎಂ ಕಾನೂನು ಸಲಹೆಗಾರರಂತ ಪೊನ್ನಣ್ಣ ಇದ್ದಾರೆ. ಬನ್ನಿ ಮಾತನಾಡೋಣ ಸರ್. ಹೈಕೋರ್ಟ್ ಇವತ್ತು ಸಿಎಂ ವಿರುದ್ಧವಾಗಿ ತೀರ್ಪನ್ನು ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಕಾನೂನಿನ ಹೋರಾಟಗಳು ಯಾವ ರೀತಿ ಇರುತ್ತೆ? ಭಾಳಷ್ಟು ವಿಚಾರಗಳನ್ನ ಇನ್ನು ನಾವು ತೀರ್ಮಾನ ಮಾಡಬೇಕಾಗುತ್ತೆ. ನಾವು ಇನ್ನು ಚರ್ಚೆಯಲ್ಲಿದ್ದೀವಿ, ವಿಶ್ಲೇಷಣೆಯನ್ನು ಮಾಡ್ತಾಯಿದ್ದೀವಿ, ಸಮಾಲೋಚನೆಯನ್ನು ಮಾಡ್ತಾಯಿದ್ದೀವಿ. ಹಿರಿಯ ನ್ಯಾಯವಾದಿಗಳಾದಂಥ ಡಾಕ್ಟರ್ ಅಭಿಷೇಕ್ ಸಿಂಘ್ವಿ ಅವರು ಇರ್ಬೋದು, ಮತ್ತು ಪ್ರೊಫೆಸರ್ ರವಿವರ್ಮ ಕುಮಾರ್ ಅವರು ಇರ್ಬೋದು, ಇವರೆಲ್ಲರ ಜೊತೆ ಚರ್ಚೆಯಲ್ಲಿದ್ದೀವಿ. ಕೊನೆಯದಾಗಿ ಎಲ್ಲ ಸೇರಿ ಒಂದು ಸರ್ವಾನುಮತದ ತೀರ್ಮಾನಕ್ಕೆ ಬರ್ತೀವಿ, ಏನನ್ನು ಮಾಡಬೇಕು ಅಂತ ಹೇಳುವಂಥದ್ದು. ಆ ತೀರ್ಮಾನ ಇನ್ನೂ ನಾವು ತೊಗೊಂಡಿಲ್ಲ. ಸರ್, ನೀವು ಇಷ್ಟು ದಿನ ಹೇಳ್ತಾ ಇದ್ದು ರಾಜ್ಯಪಾಲರು ಕೊಟ್ಟಿರುವಂಥ ಅನುಮತಿ ಕಾನೂನು ಬಾಹಿರ ಅಂತ. ಅದೇ ರೀತಿ ರಾಜ್ಯಪಾಲರು ಕೊಟ್ಟಿರುವಂತಹ ಅನುಮತಿಯನ್ನು ಕೋರ್ಟ್ ಎತ್ತಿ ಹಿಡಿದಿದೆ. ಸೊ ಏನು ಹೇಳ್ತೀರಿ? ಅಲ್ಲ, ರಾಜ್ಯಪಾಲರು ಕೊಟ್ಟಿರುವಂಥ ಅನುಮತಿ ಕಾನೂನು ಬಾಹಿರ. ಇವತ್ತು ನಾನು ಹೇಳ್ತೀನಿ, ಅದು ಕಾನೂನು ಬಾಹಿರನೇ. ಅದನ್ನು ನ್ಯಾಯಾಲಯ ಎತ್ತಿ ಹಿಡಿದಿದೆ ಅಂತ ಹೇಳಿದ್ರೆ ನಾನು ನ್ಯಾಯಾಲಯದ ತೀರ್ಪಿನ ಬಗ್ಗೆ ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ. ಎತ್ತಿ ಹಿಡಿದಿದೆ ಅಂದರೆ ನೀವೇ ಬಾಕಿ ಅರ್ಥ ಮಾಡ್ಕೊಳ್ಳಿ. ಆದರೆ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಓರ್ವ ಜಡ್ಜ್, ನ್ಯಾಯಾಧೀಶ, ಹೈಕೋರ್ಟ್ನ ನ್ಯಾಯಾಧೀಶ ಬರೆದಿದ್ದಂಥ ತೀರ್ಪು ಈ ದೇಶದ ಕಾನೂನಲ್ಲ. ಅದರ ಮೇಲೆ ಇನ್ನು ಮೇಲ್ಮನವಿಗಳಿದೆ, ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗುವಂಥ ಅವಕಾಶಗಳಿದೆ. ಇದೆಲ್ಲವನ್ನು ಕೊನೆಯಾದ ಮಾಡಿ ಮಾತ್ರ ದೇಶದ ಕಾನೂನು ಅಂತ ಹೇಳಲಿಕ್ಕೆ ಸಾಧ್ಯ ಆಗ್ತದೆ. ಅದರಿಂದ ಸರ್ವೋಚ್ಚ ನ್ಯಾಯಾಲಯ ತೀರ್ಪು ನೀಡೋವರೆಗೂ ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳೋದ್ರ ಬಗ್ಗೆ ನಾವು ತೀರ್ಮಾನ ಮಾಡಲಿಕ್ಕೆ ಆಗೋದಿಲ್ಲ. ಅವರ ಅಭಿಪ್ರಾಯವನ್ನು ನ್ಯಾಯಾಧೀಶರು ಬರೆದಿದ್ದಾರೆ, ಆ ಅಭಿಪ್ರಾಯವನ್ನು ಒಪ್ಪೋದಿಲ್ಲ. ಅದರಿಂದ ಅದರ ಮೇಲೆ ಮೇಲ್ಮನವಿ ಮಾಡಬೇಕಾ ಬೇಡ ಅಂತ ಹೇಳುವಂಥದ್ದು ಮಾನ್ಯ ಮುಖ್ಯಮಂತ್ರಿಗಳ ಮತ್ತು ನಾವೆಲ್ಲ. ಓಕೆ, ಕಾನೂನು ಸಲಹೆಗಾರರು ಕೆಲಸನೇ ಅದು ಮುಖ್ಯಮಂತ್ರಿಗಳ ವಿಚಾರದಲ್ಲಿ ಏನು ಮಾಡಬೇಕು, ಮುಂದೆ ಯಾವ ರೀತಿ ಕ್ರಮ ತಗೊಳ್ಬೇಕು ಅಂತ. ಬಟ್ ಈ ಅಭಿಷೇಕ್ ಮನು ಸಿಂಘ್ವಿ ಅವರೆಲ್ಲ ಏನು ಸಲಹೆ ಕೊಡ್ತಾರೆ, ಡಬಲ್ ಬೆಂಚ್ಗೆ ಹೋಗ್ಬೇಕಾ ಅಥವಾ ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕಾ, ಅವೆಲ್ಲವೂ ಕೂಡ ಗೊತ್ತಾಗುತ್ತೆ.